ಬಂದೇವ್ ನೋಡ್ರಿ. ಲಾಲ್ ಕಾಣಿಸ್ತಾವ ಇದ್ರಾಗ ಆರೆಂಜ್. ಇವತ್ತು ದಿನಕ್ಕಿಂತ ಜಾಸ್ತಿ ಹೊಂಟಾವ ನೋಡ್ರಿ ಹೂವ. ಹಾವಿ ರೀ ಕಾಟ ಮಾಡಿಲ್ಲಲ್ರಿ ಬರ್ಕತ್ರಿ ಚಿಂದಾಗ ಬರ್ತವ ಗಿಡ ಜಾಸ್ತಿ ಹೊಂಟಾವ ಗೊತ್ತಿದ್ದಿತ್ತು ನಮ್ಗೆ. ಇರೋದೇ 5-6 ಸಾವಿರ ಇಷ್ಟೇ ಇದ್ದು. ಮತ್ತೆ ಇಲ್ಲಿ ಸೋನಂದು ಒಂದು ಬಕೆಟ್ ಅವ ಎಲ್ಲ ಹಾಕಿ 170 38 ಸಾವಕಾಶ ಹಾಕ್ತಂದೆ ಚೀಲ. ಟೈಮ್ ಎಷ್ಟಾಗ್ಯದ? ಟೈಮ್ ನಾ ಮಾಡ್ಕೊಂಬರ್ತಾವ ಅಪ್ಲೋಡ್ ದೌಡ ಬಂದ್ ಮಾಡ್ಬೇಡ. ಮಮ್ಮಿ ದಮ್ ಕಾಟ ಮಾಡ್ತಾರ. ಒಂದಿಷ್ಟು ತಕ್ಕೋ ದೇವ್ರಿಗೆ ಒಂದಿಷ್ಟು ತಕ್ಕೋ. ಏನಾಗ್ಯದ ಚಪ್ಪಲ್ದ ಚುಚ್ಚ ಹೊಡಿಲೆ ಇನ್ನೊಂದ್ ಜೊತೆ ಬಿಟ್ಟಿದ ಕಾಲಾಗೆ ಚುಚ್ತೈತಿ. ಇದು 2 ಕಾಸು ಮಾಡಿದ ಒಂದು 4 ಕಡಿಗೆ ಹೆಂಗ ಸೆಟ್ ಆಗೋದು ಹೂವಾಗೋದು. ಒಂದು ದೇವ್ರಿಗೆ ಇಟ್ಕೊಳ್ಳಿ ಹೂವು ಎಲ್ಲ ಕಡಿ ಉಳ್ದು ನೋಡೇವ ನಿಮ್ಮ ದೇವ್ರಿಗೆ. ಹ್ಞೂ ಸಾಕು. ಹೋಗಿ ನಾ ವಿಡಿಯೋ ಮಾಡಿದ್ದೀವಿ. ಒಂದು ಹೆಣ್ಣು ಕಟ್ಟೋದು ಮಾಡ್ತಿ ಕೊಟ್ಟು ಮಾಡಿ ಏನು ಬಿಟ್ಟು ಹೋದ್ರು ನೋಡ್ರಿ. ಹೂವು ತೊಗೊಂಡು ಹೋದ್ರು. ಚೀಲ ಎತ್ತಿ ಕಟ್ಟಿ ಕೊಟ್ಟೇವ್ರಿ. ಒಬ್ರಿಗೆ ಎತ್ಲಕ್ಕೆ ಬರಂಗಿಲ್ಲಲ್ರಿ ಇದು. ಅದಕ್ಕೆ ಅಚ್ಚು ಕಡೆ ಚೀಲ ಚಿಕ್ಕ ತಂದು ಕಟ್ಕೊಂಡು ಹೋದ್ರು. ಇವತ್ತು ಜಾಸ್ತಿ ಹೂವು ಇದ್ದು ಅಲ್ರಿ ಅದ್ರ ಸಂಬಂಧ. ಮತ್ತು ಹಾಗೆ ಅಗಿ ನೀರು ಹೊಡೆದೆ ನೋಡ್ರಿ. ಅಗಿ ಬಾಡ್ಲಗತ್ತೀವ್ರಿ. ಗಾಳಿ ಬಿಸಿಲು ಜಾಸ್ತಿ ಐತಲ್ರಿ ಅಗಿ ಬಾಡ್ಲತ್ತೀವಿ. ಅದಕ್ಕಾಗಿ ಅಗಿ ನೀರು ಹೊಡೆದ ಮತ್ತು ಅಂಗಳಕ್ಕೆ ಭೀ ನೀರು ಹೊಡೆದ ರಂಗೋಳಿ ಹಾಕ್ಲತ್ತಾಳ್ರಿ ಚಿನ್ನು. ಯಾವ ರೀತಿ ಹಾಕ್ಯಾಳ ಅಂತ ನೋಡೋಣ ಬರ್ರಿ. ಹಾಗೆ ಇಲ್ಲೆಲ್ಲ ಒಂದು ಸ್ವಲ್ಪ ದಮ್ಮ ಹುಲ್ಲಾಗಿತ್ತು. ಅದು ಹಿಂಗೆ ಎಲ್ಲ ಕಿತ್ತು ಕಟ್ದ ನೋಡ್ರಿ. ಅಂಗಳಾಗ ಹುಲ್ಲ ಈಗ ಒಮ್ಮೆಲ್ಲ ಕಿತ್ತಿದೇವು ಅಂದ್ರೆ ಭೀ ಮತ್ತೆ ಇದ್ದಕ್ಕಿದ್ದಂಗೆ ಆಗಿಬಿಟ್ಟವ. ಇಲ್ಲೆಲ್ಲ ಕಿತ್ತಿದ್ದು ನೋಡ್ರಿ. ಇದು ಚಿನ್ನು ರಂಗೋಳಿ ಹಾಕಿದ್ರೆ ಆಯ್ತು ನೋಡ್ರಿ. ರಂಗೋಳಿ ಅರ್ಧ ಡೇಬಿ ಖಾಲಿ. ಮಸ್ತ್ ಹಾಕ್ತಾಳ್ರಿ ರಂಗೋಳಿ ಅಂತೂ ನೋಡ್ರಿ. ಈಗ ತಪ್ಪ ನೀರು ಹೊಡೆದ ಇನ್ನು ಜಳಕ್ಕಿಲ್ರಿ. ಈಗ ಜಳಕ ಮಾಡ್ತೀನಿ ರೀ. ಕಾಲಾಗ ಹಳ್ಳೊಂದು ಭಾರಿ ಸುಸ್ತಾವ್ರಿ. ಪಿನ್ನ ಹಿಡಿ. ಎದಕ್ಕೆ ಬೇಕು? ಕಾಲ ಮುಳ್ಚತ್ರಿ. ಹೂ ಕಡ್ದು ದಂಡಿಗೆ ಬತ್ತು ಜೀವ. ಅವ್ರ ಪಪ್ಪ ಬರಲಿಲ್ಲ ಇವತ್ತು ಹೂ ಕಡ್ಲಿಕ್ಕೆ. ಅವರು ಬರಲಿಲ್ಲ. ಚಿನ್ನು ನಾ ಸೋನು 3 ಮಂದಿ ಹೂವು ಕಡ್ದೇವು ನೋಡ್ರಿ ಇವತ್ತು. ಅದ್ರಾಗ ಇವತ್ತು ದಿನದಕ್ಕಿಂತ ಜಾಸ್ತಿ ಹೊಂಟ ಹೂವು. 3 ಮಂದಿ ಕಡ್ದೇವು. ಏನು ಮಾಡಲ್ರಿ. ಸೋನೊಂದು ಏನು ನಡ್ದ ನೋಡೋಣ ಬರ್ರಿ. ಎಡಿ ಹೊಡ್ಲಿತ್ತಪ್ಪ. ಹೊಡಿ ಹಂಗೆ ಉದುರು ಬೀಳ್ತದೆಲ್ಲ. ಈ ಕಡೆ ಎಲ್ಲ ಮೆತ್ತಗೆ ಅದ ನೋಡಿ. ಹತ್ತದೆಲ್ಲ ಎಡಿ. ಹನಿಗಿನ ಬತ್ತಲ್ರಿ ಇದು. ಎಡಿನೂ ಹತ್ತಲ್ಲ, ಹುಲ್ ಭೀ ಒಣಗಲ್ಲ ನೋಡ್ರಿ. ಇದು ನೋಡ್ರಿ ನಿನ್ನ ರೋಟ್ರು ಹೊಡೆದು ಅಡವಿ ಹಂಗಾಗ್ಯದ ಕರ್ರ ಆಯ್ತು. ಈ ಕಡೆ ಎಲ್ಲ ಹೊಡೆದಾರ ನೋಡ್ರಿ. ಇದೆಲ್ಲ ಮಸ್ತ್ ಕ್ಲೀನ್ ಆಗ್ಯದ.
ಒಟ್ಟು ಸಾಯ್ತದ್ರಿ ಹಿಂಗೆ ಹೊಡೆದ್ರೆ. ನಮ್ಮ ಬಾಳಿಗಿಂತ ಅಂತೂ ಮಸ್ತ್ ಎತ್ತರಾಗ್ಯಾವ ನೋಡ್ರಿ. ಅವೇನು 1 2 ಇಲ್ರಿ, 20 25 ಗಿಡ ಇದ್ದಾವೆ. ಮಳೆ ಅಂತೂ ಬರಲ್ದು. ಬೇಸಿಗೆ ದಿನ ಆದಂಗೆ ಇವತ್ತಾದ್ರೆ ಮುಂಜಾನೆ ಹೊತ್ತು ಹೊಂಟ್ರದಾಗ ಬಿಸಿಲು ಇಟ್ಟು ಕಡಕ್ ಬಿದ್ದದ, ಅಟ್ಟು ಕಡಕ್ ಬಿದ್ದದ ನೋಡ್ರಿ. ಮುಳು ತಕ್ಕೊಳ್ತೀವಿ. ಚಿನ್ನಗ ಕಾಲ ಮುಳು ಸುಸ್ತತ್ರಿ. ಅಲ್ಲಿ ಇಬ್ಬನಿ ಬೀಳ್ತದ, ಬರಗಾಲಿಲೆ ಹೋಗ್ಬೇಕಾಗ್ತದ. ಬರಗಾಲಿಲೆ ಹೋಗ್ಬೇಕಾಗ್ತದ. ಅದಕ್ಕಾಗಿ ಆಕಿ ಚಪ್ಪಲು ಏನಾರ ಕೆಸರು ಆಗಿಬಿಡ್ತಾವ. ಹಂಗೆ ಹೋಗಿದ್ದೆವು. ಹಂಗೆ ಮುಳ್ಳು ಹಚ್ಚಿಸ್ತಾವ್ರಿ, ಕೊನೆ ಮುಳ್ಳು ಹತ್ತಿರ್ತಾವ. ಇವು ನೋಡ್ರಿ ಹೂವು ಇವಿಷ್ಟು ದೇವ್ರಿಗೆ ಇಡ್ರಿ ಅನ್ನೋಣ. ಅವ್ರ ಪಪ್ಪ ದೇವ್ರಿಗೆ ಇಟ್ರ ನೋಡ್ರಿ. ಬಾಂಡೆ ತಿಕ್ಕಿಲಿ ಇಟ್ಟಿದ. ಕಸ ಅಂತರ ಎಲ್ಲ ಕ್ಲೀನಾಗಿ ಹುಡುಗಾಳ ಆಯ್ತಾ. ನಿನ್ನ ಸಂಜೆ ಟೈಮ್ನಾಗ ಬಿಟ್ಟಿವ್ರಿ ಪರ್ಶಿ. ಇವತ್ತು ಒಂದಾತದ ಮತ್ತು ವರ್ಷದಾಗಲ್ಲ ಅಂಥೇಳಿ ನಿನ್ನೆ ಬಿಟ್ಟಿದ್ದೇವೆ ನೋಡ್ರಿ. ಇವು ಇರ್ತಾವಲ್ರಿ ಮುಂಚೆನಾಗ ದಂಧಿಗಳು, ಅದಕ್ಕಾಗಿ ಮುಗಿಸ್ಬಿಟ್ಟಿದ್ದೇವೆ ನಿನ್ನ. ಈಗ ಜಳಕ ಮಾಡಿ ಪೂಜೆ ಮಾಡೋದು ನೋಡ್ರಿ ಎಲ್ಲ ಕಡೆ ಚಂದ. ಇವತ್ತು ನಾಗರ ಪಂಚಮಿಯ ಸ್ಪೆಷಲ್ ದಿನ ನೋಡ್ರಿ. ನಾಗರ ಪಂಚಮಿ ನಾಳೆ ಐತಿ. ಇವತ್ತು ಒಂದತ್ತೈತಿ. ಒಂದತ್ತಂತಾರೆ ನಮ್ಮ ಕಡೆ. ಅದು ನಾಗೇಶಾಗ ಹಾಲು ಎರೆದಿರ್ತದ್ರಿ. ಇವತ್ತು ಜಗಲಿ ಮ್ಯಾಗನೆ ಹಾಲು ಎರೆದಿರ್ತವ. ಅದ್ರ ಸಲುವಾಗಿ ತಲೆ ಸ್ನಾನ ಮಾಡೀನ್ರಿ ಮಾಡಿ. ಈಗ ನಾಗೇಶಾಗ ಜಗಲಿ ಮ್ಯಾಗ ಯಾವ ರೀತಿ ಹಾಲು ಇರ್ತೀವಂತ ನೋಡ್ಕೊಂಬರಾಗತ್ರಿ. ಮತ್ತು ಇನ್ನೊಂದು ವಿಷಯ, ನಮ್ಮ ಕಡೆ ಯಾವ ರೀತಿ ಪೂಜೆ ಮಾಡ್ತಾರಂತ ನೋಡ್ಕೊಂಬರಮಂತ ಬರ್ರಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಈಗ ನೋಡ್ರಿ ಜಳಕ ಮಾಡಿ ಬಂದೆ. ಈಗ ಜ್ಯೇಷ್ಠ ಮತ್ತು ನಾಗರ ಪಂಚಮಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಇವತ್ತು ಒಂದತ್ತೈತ್ರಿ, ನಾಳೆ ಹಬ್ಬ ಐತಿ. ಒಂದತ್ತಿನ ಸಂಬಂಧ ಜಗಲಿ ಮ್ಯಾಗ ಹಾಲು ಇರ್ತೇವ್ರಿ ನಾವು. ಇವತ್ತು ಜಗಲಿ ಮ್ಯಾಗ ನಾಗೇಶನ್ ಇರ್ತಾನಲ್ರಿ, ಅದಕ್ಕೆ ನಾಗೇಶಾಗ ಹಾಲು ಜಗಲಿ ಮ್ಯಾಗ ಎರೆದಿರ್ತದೆ. ಇವತ್ತು ಯಾವ ರೀತಿ ಜಗಲಿ ಮ್ಯಾಗ ಹಾಲು ಎರೆಯೋದು ನೋಡೋಣಂತ ಬರ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಪೂಜೆ ಅಂತೂ ಆಗ್ಯದ. ಯಾವ ರೀತಿ ಆಗ್ಯದ ಪೂಜೆ ನೋಡ್ಕೊಂಡು ಬರ್ರಿ ಮೊದಲ. ಇಲ್ಲಿ ನೋಡ್ರಿ ಪೂಜೆ ಚಿನ್ನು ಮಾಡ್ಯಾಡ್ರಿ. ಅಷ್ಟು ಪೂಜೆ ಚಿನ್ನು ಮಾಡ್ಯಾಡ, ಅಡುಗೆ ಮಾಡತ್ತಾನ. ಈಗ ಇಲ್ಲಿ ನಾಗೇಶಾಗ ಈ ತಾಟ್ನಾಗ ಇಟ್ಟೀನಿ. ಇಲ್ಲಿ ಒಂದು ದಾರ ತೊಗೊಂಡಿನಿ ಮತ್ತು ಇಲ್ಲಿ ಅರಿಶಿನ ತೊಗೊಂಡೇನಿ. ಇಲ್ಲಿ ನೋಡ್ರಿ ರಂಗೋಳಿ ಇಲ್ಲಿ ನಾಗೇಶ ತೆಗ್ದಾಳ ಚಿನ್ನು. ಇಲ್ಲೆಲ್ಲ ನೈವೇದ್ಯಕ್ಕೆ ತೊಗೊಂಡಿನಿ. ಈಗ ಹ್ಯಾಂಗೆ ಪೂಜೆ ಮಾಡ್ತೀನಿ ಅಂತ ನೋಡ್ಕೊಂಬರಾಗತ್ರಿ. ಬರ್ರಿ ನೋಡ್ಕೊಂಬರೋಣಂತ ಬರ್ರಿ. ಹೇಳಿ ಈಚೆಗೆ ಆದ್ರೆ ಅಷ್ಟೇ ಇದೆಯಾ. ಇದು ನೋಡ್ರಿ, ಈಗ ಮೊದಲ ಈ ದಾರಕ್ಕೆ ಅರಿಶಿಣ ಹಚ್ಕೊಂಡು ತೊಗೊಂಡ್ರಿ. ನಾಳೆಗೆ ಅದು ದಾರ ಕೊಳ್ಳ ಕಟ್ಕೋತಾರ. ಈಗ ಇದಕ್ಕೆ ಇದ್ರಾಗ ಇಡೋಣ್ರಿ. ಇದ್ರಾಗ ದಾರ 2 ಅದಾವ್ರಿ, 2 ಪದರ. ಈಗ ನಾಗೇಶಾಗ ಅರಿಶಿಣ ನೀರಿಲಿ ತೊಳೆನ್ರಿ ಮೊದಲು. ಪೂಜೆ ಮಾಡ್ಯಾಡ್ರಿ ಚಿನ್ನು. ಆಮ್ಯಾಗ ಮತ್ತು ನಾಗೇಶ ಸ್ಪೆಷಲ್ ಹಾಲೇರೇನೋ ತಂಗಿ ಪೂಜೆ ಮಾಡಂದಿದ ಮಾಡಿ ನೋಡ್ರಿಕಿ. ಈಗ ಇಲ್ಲೊಂದು ಕೊಬ್ಬರಿ ಗುಂಡು ತೊಗೊಂಡಿನ್ರಿ. ಇದಕ್ಕೊಂದು ಸ್ವಲ್ಪ ಮುರೇನ್ರಿ, ಎಷ್ಟು ಬೇಕಲ್ಲ ಅಷ್ಟು ನೋಡ್ರಿ. ಅಷ್ಟು ಈಗ ನೀರಂತರೂ ಹಾಕೋದಾಗ್ಯದ. ಅದರ ಮೊಬೈಲ್ದಾಗ ನೋಡಿ ಕ್ಲಿಯರ್ ಬರಬೇಕು.
ಈಗ ಹಿಂಗೆ ಎರೆದ್ರಿ ನೋಡ್ರಿ 5 ಸಾರಿ ಅರ್ಕಲ್ರಿ. ಈಗ ನೀರು ಹಾಕ್ಕೊಂಡ್ರಿ. ಕುಂಕುಮ ಹಚ್ಚೋಣ್ರಿ. ಈಗ ಇದು ಬತ್ತಿಲೆ ಇದು ಮಾಡಿನ್ರಿ, ಇದು ಹಾಕ್ಕೊಂಡ್ರಿ. ಈಗ ಪತ್ರೆ ಏರ್ಸೋಣ್ರಿ. ಈಗ ನಾಗೇಶಾಗ ಎತ್ತಿ ಇಲ್ಲಿ ಇಡೋಣಂತ್ರಿ. ಒಂದಿಷ್ಟು ದಾರ ಹಾಕ್ಕೊಂಡ್ರಿ. ಬೇಡ ಚಂದ ಹಿಡಿ. ಈಗ ಹೂವು ಏರ್ಸೋಣ್ರಿ. ತಾಟ ತೆಳಗಿಡಮ್ರಿ. ಇಲ್ಲಿ ಅಚ್ಚನೆ ಹಾಕ್ಬೇಕು. ಇಲ್ಲಿ ನೋಡ್ರಿ, ಇದೇ ಹಾಲ ಇಲ್ಲಿ ಇಡ್ತೀನಿ ನೈವೇದ್ಯಕ್ಕೆ ರೀ. ಮತ್ತು ಪುಟಾಣಿ ಈ ದಾರ ನಮ್ಮ ಚಿನ್ನು ಕಟ್ತೀನಿ ರೀ. ಆಮ್ಯಾಗ ನೋಡ್ರಿ ಇವು ಹಳ್ಳಿಂದ ಹೆಚ್ಚಿರ್ತದೆ ನೋಡ್ರಿ. ಮೇನ್ ಅಲ್ಲಿ ನಡ್ಬಾರ್ಕ ಒಂದಿಡು. ಕಡ್ಲಿ ಗೊಬ್ಬರಿನೂ ಹಾಕ್ತಾರೆ. ನಾವು ಕಡ್ಲಿ ಗೊಬ್ಬರಿ ಕಿಲುವ ಒಂದು ಸಣ್ಣದು ಕದುಡು ಕಡ್ಲಿ ಗೊಬ್ಬರಿ ಹಾಕಿಲ್ರಿ. ಯಾಕಂದ್ರೆ ಇಲ್ಲ ನೋಡ್ತವನ ಹಿಡಿ ಏರ್ಸಿ ನಂದಡ ನೀರ ದೇವ್ರಿಗೆ ಹಾಕ್ತಾವ್ರಿ. ಈಗ ಮತ್ತು ನೀರು ಚಲೋ ಮಾಡಿದ ಪೂಜಿ. ನೀರು ಇಲ್ಲಿಡನ್ರಿ. ನೀರ ಒಂದು ಸಣ್ಣ ಹೂವು ಇಡನ್ರಿ. ಕಿಲ್ಲಿಡು ಕಿಂತಲ್ಲ ನಂದು. ದೀಪತ್ ಚಲೋ ಆಯ್ತಲ್ಲ ಹಿಂಗೇನಾಗಿತ್ತು. ತಾಟ್ನಾಗ ಹಚ್ಚೋಣ್ರಿ ಉದ್ಬತ್ತಿ. ಯಾಕಂದ್ರೆ ಆರ್ತ್ಯಾಗ ಎರಗಾಗ್ತಾವ. ಕಡ್ಲೆ ಚಂದ ಆರತಿಗಳು ನೀಟ್ರಿ. ಇವತ್ತಿನ ಪೂಜೆ ಈ ಥರ ಆಯ್ತು ನೋಡ್ರಿ. ನಮ್ಮ ನಾಗೇಶಂದು ಪೂಜೆ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನೋಡ್ರಿ ಇವತ್ತು ಒಂದತ್ತಿನ ಪೂಜೆ ಈ ಥರ ಐತಿ.
ಜರ ಬಾಜು ಸರಿ ಚಿನ್ನೊಂದಿನ ಆಗೋಲ್ರಿ ಕಿನ್ನ ಮಾಡ್ತಾಳೆ ಕೈ ತೆಗಿ ಊಟ ಹೊಡಿತ ₹2 ನಮ್ಮ ಚಿನ್ನು ಪೂಜೆ ಮಾಡ್ಯಾಳ ಸ್ಪೆಷಲ್ ಆಗಿ ಇವತ್ತಿನ ಪೂಜೆ ಯಾವ ರೀತಿ ಬಂದದಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನೋಡ್ರಿ ಎಲ್ಲ ಥರದ ಹೂವು ತಂದು ಏರಿಸಿ ಪೂಜೆ ಮಾಡ್ಯಾಳ ಯಾವ ರೀತಿ ಮಾಡ್ಯಾಳ ಅಂತ ಹೇಳಿ ನೋಡ್ರಿ. ₹2 ಇಲ್ಲಿಡ್ತ ಮಸ್ತ್ ನೋಡ್ರಿ ಅವ್ರಿಗೆ ಖುಷಿ ಇಲ್ರಿ ಹುಡುಗರಿಗೆ. ಇಲ್ಲಿ ನೋಡ್ರಿ ಹಂಗೆ ಅಡಿಗೆ ಮಾಡಿ ನೋಡ್ರಿ ನಮ್ಮ ಮನ್ಯಾಗ ಗಬಾ ಎಲ್ಲ ಭಾಂಡ್ಯಾಗ ಒಳ ಮಾಡಬೇಕು. ಊಟ ಮಾಡ್ಯಾರ. ಇಲ್ಲಿ ಒಂದು ಸ್ವಲ್ಪ ಶೇಂಗಾ ಹುರಿದಿಟ್ಟಿದ. ಇಲ್ಲಿ ಚಪಾತಿ ಮಾಡಿದೇನ ತೇವಿ ಮುಚ್ಚಿಲ್ರಿ ಇದಕ್ಕೆ ತೇವಿ ಮುಚ್ಚುನಂತ. ಮತ್ತು ಇವು ಚುರ್ಮುರ್ ಪ್ಯಾಕೆಟ್ ತಂದಾರ ನೋಡ್ರಿ. ಇಲ್ಲಿ ಪುಟಾಣಿ ಅದಾವ ಎಳ್ಳ ಇವೆಲ್ಲ ಸೋನು ಹುಚ್ಚಾನ ಚಿನ್ನು ದೇವ್ರಿಗೆ ಭೀ ಹಿಡಿಯೋದಿತ್ತಲ್ರಿ ಈಗ ಹಾಗೆ ಹುಚ್ಚ ನೋಡ್ರಿ. ಚಿನ್ನು ಎಂಡಿ ಡಬ್ಬಿದ ಮ್ಯಾಗ ಮುಚ್ಚು ಎಲ್ಲ ಭಾಂಡ್ಯಾಗ ಒಳ ಮಾಡತ್ತಂಗಿ ಅವು ಇದ್ದು ಬಡಾ ಬಡಿ ಇವು ಇಟ್ಟು ಮುಸ್ರಿಗೆ ಒಳ ಮಾಡು. ಹಾಗೆ ಮುಂದಿನ ಕೆಲಸ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇವತ್ತು ಅಡುಗೆ ಕೆಲಸ ಅಂತೂ ಆಗ್ಯದ್ರಿ. ಯಾಕಂದ್ರೆ ಪಟ್ ಅಡುಗೆ ಮಾಡ್ದೆ ಮತ್ತು ನಾಷ್ಟ ಅದು ಮಾಡ್ಕೊತ ಕೂತಂದ್ರೆ ಈಗ ಅಡುಗೆ ಮಾಡ್ಲಿಕ್ಕೆ ಲೇಟ್ ಆಗ್ತದೆ. ಪೂಜೆ ಒಂದು ಹಿಡಿತಡ ಅಂದು ಅದಕ್ಕೆ ಪಟ್ ಅಡುಗೆ ಮಾಡ್ದೆ. ಚಿನ್ನೊಂದು ಸಾಲಿ ಸುಟ್ಟಿ ಇದ್ದದಕ್ಕಾಗಿ ಭಾಳ ಕೆಲಸ ಈಜಿ ಆಯ್ತು ನೋಡ್ರಿ. ಅಕ್ಕಿನೇ ಮಾಡಿದ್ರು ಪೂಜೆ ಆಯ್ತು. ನಾ ಭಕ್ತ ನಾಗೇಶಗೆ ಇಟ್ಟೆ ಹಾಲು ಎರೆದು ಪೂಜೆ ಮಾಡಿಬಿಟ್ಟಿನಿ. ಈಗ ಇವು ಭಾಂಡೆ ಎಲ್ಲ ಗೊಳ ಮಾಡೋದು ಕಸ ಭಾಂಡೆ ಒಗ್ಯಾಣ ಹೋಗೋದು. ಆಮ್ಯಾಗ ಒಂದು ಸ್ವಲ್ಪ ಪುಟಾಣಿ ಮಿಕ್ಸಿ ಮಾಡ್ಬೇಕಲ್ಲತ್ತೀನಿ ಏನೇನು ಆಗ್ತದ. ಜಾಸ್ತಿ ಅದಾವ್ರಿ ಕೆಲಸ ಅಂತೂ. ಹೂವು ಕಡ್ದೇವಲ್ರಿ ಮುಂಜಾನ್ಯಾಗ ಅದಕ್ಕೆ ಲೇಟ್ ಆಯ್ತು ನೋಡ್ರಿ. ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ರೀ.